ನೀತಿ ಮಾತುಗಳನ್ನು ಆಡುವುದಕ್ಕೆ ಮುಂದುವರಿದ. ನೀತಿ ಮಾತುಗಳನ್ನು ಕೇಳಿದಂತಹ ನಾನು ಆತನ ಮುಂದೆ ಆಡಿದ್ದೇನೆ ಗೊತ್ತೋ. ಅತಿಗಾಯನೆ ನೀ ಕೇಳು, ರಿಪು ಮತನಕ್ಕೆ ಪಡೆಪೇಳು, ಕತನದ ಮಾಡುತ್ತೀರಲಿ, ಆ ಪಶುಪತಿಯೇ ಹವ ಕೈ ತರಲಿ. ಇದನ್ನು ಕೇಳಿದಂತಹ ಅತಿಗಾಯ ಹಿಂದು ಮುಂದೆ ನೋಡದೆ ಯುದ್ಧಕ್ಕೆ ಹೋದವ ಆ ರಾಮನಿಂದ ತಮ್ಮನಾದಂತಹ ಲಕ್ಷ್ಮಣನನ್ನು ಕೊಂದು ಮುಗಿಸಿದ್ದಾನೆನ್ನುವ ವರ್ತಮಾನ ನನ್ನ ಮಡದಿಯಾದಂತಹ ಧಾನ್ಯಮಾಲಿನಿಗೆ ತಿಳಿಯದದ್ದೇ ತಡ. ದುಃಖಿತಳಾಗಿ ನನ್ನ ಮುಂದೆ ಕಣ್ಣೀರನ್ನು ಸುರಿಸುವುದಕ್ಕೆ ಪ್ರಾರಂಭಿಸಿದಳು. ಅವಳಿಗೆ ಸಮಾಧಾನದ ಮಾತನ್ನು ಹೇಳಿದ್ದೇನೆ. ಕಾಂತೆಗೆ ಸಮಾಧಾನವನ್ನು ಸುರಿತಿ ಆಕೆ. ದಶಶಿರನಾದಂತಹ ನಾನು ಯಾವತ್ತೂ ಮನಸ್ಸಿನಲ್ಲಿ ಕುಗ್ಗುವವನಲ್ಲ. ಹೊರಡುವ ರೀತಿ ಹೇಗೆ ಹೇಗೆ ನನ್ನ ಯೋಗ್ಯತೆ ಎದುರಾಳಿಯವರಿಗೆ ಅರಿಯಬೇಕು. ಹಾಗಾಗಿ ದಶಶಿರನಾದಂತಹ ನಾನು 10 ತಲೆಗೆ 10 ಕಿರೀಟ. ನಮ್ಮಲ್ಲಿ ಕಿರೀಟಕ್ಕೆ ಬರಗಾಲ ಬಂದದಂತ ನಾನು ತೋರಿಸೋಕೆ ಹೊರಟದಲ್ಲ. ರಾವಣೇಶ್ವರ ಹೇಗೆ ಅನ್ನುವುದು ಅವರು ಅರಿಯಬೇಕಾದರೆ ಈ ರೀತಿ ವೈಭವ ಬೇಕಾಗ್ತದೆ. ಸಾಲದು, ಕಾಣುವಂತಹ 20 ಕಿವಿಗಳಿಗೆ ಬೇಕಾದ ರೀತಿಯಲ್ಲಿ ಕುಂಡಲವನ್ನು ಹಾಕಿದ್ದೇನೆ, ಧರಿಸಿದ್ದೇನೆ ವಸ್ತ್ರವನ್ನು. ಅದಕ್ಕೆ ಬೇಕಾದಂತಹ ದ್ರವ್ಯವನ್ನೆಲ್ಲ ಮೈಗೆ ಪೂಸಿದ ಹಾಗಾಯಿತು. ನಮ್ಮಲ್ಲಿರುವಂತಹ ನಾರಿಯರು ಬಂದು ಕೇವಲ ನನಗೆ ಬೇಕಾದಂತಹ ಆಭರಣಗಳನ್ನು ಹಾಕಿ ಹೊರಟಿರ ಸಾಲದು. ಲೇಷಣಿಪ ದ್ರವ್ಯ ಸುಗಂಧಗಳನ್ನೆಲ್ಲ ಮೈಗೆ ಬೂಸುವುದರ ಜೊತೆಯಲ್ಲಿ ನಮ್ಮಲ್ಲಿರುವಂತಹ ನಾರಿಯರ ಮುಂದೆ ಬಂದು ನನಗೆ ದೀಪವನ್ನು ಬೆಳಗಿಸುವುದರ ಜೊತೆಯಲ್ಲಿ ಶೇಷೆಯನ್ನು ಎಸೆದವರಿದ್ದಾರೆ. ಸಂತೋಷದಿಂದ ಸ್ವೀಕರಿಸಿದೆ. ಆದರೆ ಬರೇ ಕೈಯಲ್ಲಿ ಹೋಗುವುದಕ್ಕಾಗುವುದಿಲ್ಲ. ನನ್ನದಾದಂತಹ ಚಂದ್ರಹಾಸ ಮೊದಲೇ ಧರಿಸುತ್ತೇನೆ. ಬೇಕಾದಂತಹ ರಥವೂ ಸಿದ್ಧವಾಗಿದೆ. ಈ ರಥವನ್ನು ಏರುವುದರ ಮೊದಲು ಅದರಲ್ಲಿ ಬೇಕಾದಂತಹ ಆಯುಧಗಳನ್ನೆಲ್ಲ ತುಂಬಿಸಿದ್ದೇನೆ. ನಾನಾ ರೀತಿಯ ಆಯುಧಗಳನ್ನು ಹಿಡಿದು ಇದರಲ್ಲಿ ಹೋಗುವುದರ ಬಗೆಯನ್ನು ಅವರು ಕಾಣಬೇಕೆಂಬ ಉದ್ದೇಶದಿಂದ ಮೊದಲು ರಥವನ್ನು ಏರಿ ನಾನೇ ಸಾರಥಿಯಾಗಿ ರಥವನ್ನು ಮುಂದುವರಿಸ್ತೇನೆ.
ಶ್ರೀರಾಮಚಂದ್ರ ಶ್ರೀರಾಮಸೇನೆ ನಮ್ಮದು. ನಮಗೆ ಆಯುಧಗಳು ಬೇಕಂತಿಲ್ಲ ಯುದ್ಧ ಮಾಡ್ಲಿಕ್ಕೆ. ಮತ್ತೆ ಕಲ್ಲು ಮರದ ರೆಂಬೆ ಗೊಂಬೆಗಳೇ ಸಾಕು. ಈ ಕಾಲಕ್ಕೆ ನಿನ್ನನ್ನು ಎದುರಿಸಿದಾಗಿ ಬಂದವ ಸುಗ್ರೀವ. ಕಪಿಗಳಿಗೆ ನಾಯಕನಾಗಿ ಇದುವರೆಗೂ ನಮ್ಮ ಸೇನೆಯನ್ನು ದೆಸೆಗೆಡಿಸಿ ಮುಂದೆ ಬರುವಂತಹ ವೀರ ಯಾರಂತ ನೋಡಿದ್ರೆ ಸುಗ್ರೀವನೇನು. ಹೌದು. ಹೇಗೆ ಇವತ್ತು ತಲೆಯಲ್ಲಿ 10 ಕಿರೀಟ ಉಂಟು. ಅಂದು ಯುದ್ಧ ಪ್ರಾರಂಭವಾಗುವಾಗ ಯುದ್ಧದ ಚಂದವನ್ನು ನೋಡುವುದಕ್ಕಾಗಿ ಉಪ್ಪರಿಗೆ ಮೇಲೆ ನಿಂತು ನೋಡುತ್ತಾ ಇರುವಾಗ ನನ್ನ ಕಿರೀಟವನ್ನು ಕಿತ್ತು ಒಂದು ಹೋದ ಮಂಗ ಇಂದು ಬಂದೆಯ. ಹೌದು. ನಾನು ಹೆದರುವವನಲ್ಲ. ಇದೋ ಬಾಣವನ್ನು ಬಿಲ್ಲಿಗೆ ಜೋಡಿಸಿದ್ದೇನೆ. ನಿನ್ನ ಶಿರವನ್ನು ತುಂಡು ನಮ್ಮಣ್ಣ ವಾಲಿ ನಿನ್ನನ್ನು ತೊಟ್ಟಿಲಿಗೆ ಕಟ್ಟಿ ಹಾಕಿದವ. ಆ ಸಮಯದಲ್ಲಿ ನಿನ್ನ ಪೌರುಷ ತಿಳಿದಿದ್ದೇನೆ. ಆದ್ದರಿಂದ ನಾನು ಹೆದರುವವಲ್ಲ. ಕಪಿಯ ಬಲ ನೋಡಿದ್ದೀಯಾ ನೀನು? ನೋಡ್ಬೇಕಾ? ಇದು
ಹೇಳಿದ್ರೆ ಸ್ವಲ್ಪ ಆದ್ರೂ ಮಮಕಾರ ಮಾಡ್ತೀನಿ. ನನ್ನ ಮಿತ್ರನ ಮಗ ಅಂತ ನೀನು ಯುದ್ಧಕ್ಕೆ ಬಂದೆ ಅಂದ ಮೇಲೆ ನೀನು ಬಿಡುವುದಿಲ್ಲ. ಬಂದವ ಸಾಮಾನ್ಯನಲ್ಲ, ರಾಮನ ಅನುಜ ಲಕ್ಷ್ಮಣನಿದ್ದೇನೆ. ನಿನ್ನ ಅಣ್ಣನನ್ನು ನನಗೆ ಎದುರಿಸುವುದಕ್ಕೆ ಆಗುವುದಿಲ್ಲ ಅಂತ ಭಾವಿಸಿದ್ದೇಯ? ಅಲ್ವೇ ಅಲ್ಲ. ಅವನು ರಣರಂಗಕ್ಕೆ ಬಂದ್ರೆ ಅವನ ಮುಂದೆ ನಾನೇನೆನ್ನುವನ್ನು ತೋರಿಸುವುದಕ್ಕೆ ಸಿದ್ಧರಾಗಿದ್ದೇನೆ. ಅದಕ್ಕಾಗಿ ನಿನ್ನೆಲೆ ಹೇಳುದು, ನೀನು ಯುದ್ಧ ಮಾಡುವುದಲ್ಲ, ಅವನು ಮೊದಲು ನೀನು ನದಿಯಲ್ಲಿ ಈಜಿ ದಾಟಿ ಬರುವುದಕ್ಕೆ ನೋಡು, ಆಮೇಲೆ ಸಮುದ್ರಕ್ಕೆ ಹಾರು. ಅದರಿಂದ ಹೇಳುತ್ತೇನೆ, ನಾವು ಸಮುದ್ರದಲ್ಲೇ ಇರುವುದು. ಸಮುದ್ರದ ಬದಿಯಲ್ಲಿ ನಮ್ಮ ಮನೆ. ನಮ್ಗೆ ಹಾರ್ಲಿಕ್ಕೂ ಗೊತ್ತುಂಟು, ಮೇಲೆ ಬರ್ಲಿಕ್ಕೂ. ಮೊದಲಾಗಿ ನನ್ನನ್ನು ಎದುರಿಸು, ಗೆದ್ದರೆ ಅಣ್ಣನನ್ನು ನೋಡು. ಹೌದೇನೋ?
ಕಷ್ಟ ಆಗಿ ಮೊದಲು ಸಮುದ್ರವನ್ನು ಈಜಿ ಮತ್ತೆ ನದಿಗೆ ಬರ್ಬೇಕಂತ ಹೇಳಿ ಮತ್ತೆ ಮೊದಲು ನದಿಯನ್ನು ದಾಟು ಆಮೇಲೆ ಸಮುದ್ರಕ್ಕೆ. ನಾವೆಂತೆಂತ ನದಿಯನ್ನು ನೋಡಿ ದಾಟಿ ಹೋದವರು. ನಿನಗೆ ಈ ಸಲ ನದಿ ದಾಟುವುದಲ್ಲ, ಸಣ್ಣದೊಂದು ತೋಡು ದಾಟುವುದಕ್ಕೆ ನಾನು ಬಿಡುವುದಿಲ್ಲ. ಅಂತಹ ರಾವಣ ಅದಕ್ಕಾಗಿ ನಾನು ನಡೆಯುತ್ತೇನೆ. ಯಾರು? ತಮ್ಮ ವಿಭೀಷಣ. ಯಾರಿಗೆ ತಮ್ಮ? ನಿನಗೆ ತಮ್ಮ. ಯಾಕೆ? ಸುಡು, ನಿನ್ನ ಮುಖವನ್ನು ತಿರುಗಿಸು. ನನಗೊಬ್ಬ ತಮ್ಮ ಇದ್ದಾನೆ ಅನ್ನುವಂತ ಹೆಮ್ಮೆ ನನ್ನ ಸಣ್ಣ ಪ್ರಾಯದಲ್ಲಿತ್ತು. ಆದ್ರೆ ಈಗ ಹಾಗಲ್ಲ. ನನ್ನ ತಮ್ಮನಲ್ಲ, ನನ್ನ ವಿರೋಧಿಗಳ ಜೊತೆ ಸೇರಿಕೊಂಡು ನನ್ನೊಡನೆ ವೈರತ್ವವನ್ನು ಬೆಳೆಸಿ ಕಾದಾಟ ಮಾಡುವುದಕ್ಕೆ ಇಂದು ಈ ಸ್ಥಳಕ್ಕೆ ನೀನು ಬಂದೆಯ? ನಿನಗೆ ಸಾರಿ ಹೇಳುತ್ತಾ ಇದ್ದೆ, ರಾವಣನ ಪೆಟ್ಟು ನಿನಗೆ ಗೊತ್ತಿಲ್ಲ. ರುಚಿ ನೋಡ್ತೀಯೋ ಅಲ್ಲ ಇಲ್ಲಿ ನೋಡಿ.
ತಿಳಿದು ಅವರ ಪಕ್ಷವನ್ನು ಸೇರಿದವರಿದ್ದಾರೆ. ನಿನಗೊಂದು ಮಾತನ್ನು ಹೇಳುತ್ತೇನೆ ಕೇಳು. ವಿನಾಕಾರಣ ಆತನಿಗೆ ದ್ವೇಷವನ್ನು ಕೊಟ್ಟು ಸಾಯಬೇಡ. ನಡೆ 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 ನಡೆ. ನನಗೆ ಬುದ್ಧಿವಾದ ಅನ್ನುವುದಾಗಿ ನಾನು ಭಾವಿಸುತ್ತಾ ಇದ್ದೆ. ಆದ್ರೆ ನನ್ನ ಮುಂದೆ ನಿಂತು ವೀರೋಚಿತ ನುಡಿಯನ್ನು ಆಡ್ತಾ ಇದ್ದೀಯ. ಇನ್ನು ನೀನು ಯಾವ ಪ್ರಸಂಗದಲ್ಲಿ ಮಾತಾಡಿದ ಹಾಗೆ ಮಾಡುವುದಕ್ಕೆ ನಾನು ಸಿದ್ಧರಾಗಿದ್ದೇನೆ. ಸುರರು ಬೆಚ್ಚುವ ತೆರದಿ ಮಯಾಸುರ ಕೊಟ್ಟಂತಹ ಈ ಶಕ್ತಿಯಾಯುಧ ಇದೋ ನಿನ್ನ ಮೇಲೆ ನಾನು ಪ್ರಯೋಗ ಮಾಡ್ತೇನೆ. ರಾವಣನ ತಮ್ಮನಾದ ವಿಭೀಷಣನು ರಾವಣನ ಜೊತೆಗೆ ಯುದ್ಧಕ್ಕಾಗಿ ಹೊರಟು ನಿಂತಿದ್ದಾನೆ. ಯುದ್ಧಕ್ಕೆ ಹೋದರೆ ಅವನು ಖಂಡಿತವಾಗಿಯೂ ಸಾಯುತ್ತಾನೆ. ಸಾಯಬಾರದು. ಯಾಕೆ? ಈ ಹಿಂದೆ ನನ್ನ ಅಣ್ಣನಾದ ರಾಮಚಂದ್ರನು ಇವನಿಗೆ ಮಾತನ್ನು ಕೊಟ್ಟಿದ್ದಾನೆ. ರಾವಣನನ್ನು ಕೊಂದು ಆ ಲಂಕೆಯ ಪಟ್ಟವನ್ನು ನೀಡುತ್ತೇನೆ ಎಂಬುದಾಗಿ. ಆದ್ದರಿಂದ ಈತ ಸಾಯಬಾರದು. ಅಣ್ಣನ ಮಾತು ಹುಸಿಯಾಗಬಾರದಲ್ವೇ? ಹಾಗಾಗಿ ಆತನನ್ನು ಎದುರಿಸುವುದಕ್ಕೆ ನಾನೇ ಮುಂದುವರಿಯುತ್ತೇನೆ.
ಆ ಭಯಾಸುರನು ಕೃಷ್ಣಂತಹ ಆಯುಧ ಇವನಿಗೆ ತಾಗಿದ್ದೇ ತಡ. ಈ ನೆಲದ ಮೇಲೆ ಒಳಗಿದ್ದಾನೆ. ಇವನನ್ನು ಏನು ಮಾಡುವುದು ಗೊತ್ತೇ? ಸೀತೆಯನ್ನು ಕದ್ದೊಯ್ದ ರೀತಿಯಲ್ಲಿ ಕೊಂಡೊಯ್ವೆ, ಸೀತೆಯನ್ನು ಕದ್ದೊಯ್ದ ರೀತಿಯಲ್ಲಿ ಕೊಂಡೊಯ್ವೆ, ಈತನನ್ನು ಲಂಕೆಗೆಂದೆನು ಕ್ಷಣದಿನವರು ತಿಳಿದು ರಘುನಾಥನನು ಜನ ಪೊರೆಗೆ ಬಂದು ಸೀತೆಯನ್ನು ಕದ್ದೊಯ್ದ ರೀತಿಯಲ್ಲಿ ಕೊಂಡೊಯ್ವೆ. ಲಕ್ಷ್ಮಣ ನಿರಾಶಾಯಿಯಾಗಿದ್ದಾನೆ. ಇವನನ್ನು ಯಾವ ರೀತಿ ನಾನು ಕೊಂಡು ಹೋಗುವುದಂತ ಯೋಚನೆ ಮಾಡಿ ಇನ್ನೊಮ್ಮೆ ಪಂಚವಟಿ ಪ್ರದೇಶದಲ್ಲಿ ಸೀತೆಯನ್ನು ಕದ್ದುಕೊಂಡು ಹೋದ ರೀತಿಯಲ್ಲಿ ಇವನನ್ನು ಕೊಂಡು ಹೋಗಬೇಕು. ಹಾಗಾಗಿ ಪರ್ವತದಿಂದ ಕೆಳಗೆ ಇಳಿದಿದ್ದೇನೆ. ಈ ರಾಮನ ಅನುಜನಿದ್ದಾನಲ್ಲ ಲಕ್ಷ್ಮಣ ಎಲ್ಲಿ ಹೋಗಿದ್ದಾನಂತ ಯಾರಿಗೂ ಗೊತ್ತಾಗಲ್ಲ. ಮಾಯಕದಿಂದ ಇವನನ್ನು ಕೊಂಡು ಹೋಗುವುದಕ್ಕೆ ನೋಡುವ ಎತ್ತುತ್ತೇನೆ. ಎರಡೂ ಕೈಯನ್ನು ಉಪಯೋಗಿಸಿದ್ರೆ ಇವ ಭಾರ ಹೆಚ್ಚಾಗುತ್ತಾ ಉಂಟು. ಏನಾಗಿರಬಹುದು? ನನ್ನ 20 ತೋಳು ಇವನ ಭಾರಕ್ಕೆ ನೆಲಕ್ಕೇ ತಾಗುವುದಲ್ಲದೆ ಮೇಲೆತ್ತುವುದಕ್ಕಾಗುವುದಿಲ್ಲ. ಹಾಗಾಗಿ ಇವನನ್ನು ರಾವಣನೆದ್ದು ನಿಂತಿರಲು ಕೊಂಡು ಹೋಗುವುದಕ್ಕಾಗದಿದ್ದೇನು? ನನ್ನಲ್ಲಿರುವಂತಹ ಚಂದ್ರಹಾಸ ಕೇವಲ ಪ್ರದರ್ಶನಕ್ಕಿರುವುದಲ್ಲ, ಇವನ ತಲೆಯನ್ನು ಕಡಿಕೊಂಡು ನೋಡುವ. ನೀನು ಕಲಿತದ್ದೇನು ಕಡಿಮೆ ಇಲ್ಲ, ಬಹಳಷ್ಟು ಕಲಿತಿದ್ದಿ ಅನ್ನುವಂತ ವಿಚಾರ ಗೊತ್ತಿದೆ. ಲೋಕಮುಖದಲ್ಲಿ ದಶಕಂಠ ರಾವಣೇಶ್ವರ ಅನ್ನುವ ಹಾಗೆ ಎಲ್ಲರೂ ಹೊಗಳ್ತಾರೆ. ಆದ್ರೆ ನಿನಗೆ ಆಲೋಚನೆ ಮಾಡೋ ಶಕ್ತಿ ಇಲ್ಲ ಅಲ್ವಾ? ಬೇಕಾದಷ್ಟು ಶಸ್ತ್ರವಿದ್ಯೆ ಶಾಸ್ತ್ರವಿದ್ಯೆ ಎಲ್ಲವನ್ನು ಕಲಿತೆ. ಆದ್ರೆ ರಣರಂಗದಲ್ಲಿ ಮೂರ್ಛೆಯಲ್ಲಿ ಬಿದ್ದಂತಹ ಅವನ ತಲೆ ಕಡಿಯುವುದಕ್ಕೆ ಹೋಗ್ತಿಲ್ಲ. ಅವರನ್ನು ವಧಿಸಿದ್ದೇನೆ, ಮೂರ್ಛೆಗೆ ಒಳಪಡಿಸಿದ್ದೇನೆ, ಹಾಗಾಗಿ ಕೊಲ್ತೇನೆ ಎನ್ನುವಂತಹ ನಿನ್ನದ್ದಾದಂತಹ ಅಜ್ಞಾನಕ್ಕೆ ಇನ್ನೇನು ಹೇಳಬೇಕು ಹೇಳು. ಆದ್ರೆ ಎದುರಾದವ ಯಾರು?
ಈ ಲೋಕಮುಖದಲ್ಲಿ ಅನುಗ್ರಹಿಸಿದವ ನಿನ್ನ ವಂಶ ಅಂದ್ರೆ ಬ್ರಹ್ಮ ವಂಶ ನಿನ್ನದು. ಆ ಬ್ರಹ್ಮನನ್ನು ಪರಿಸಿಕೊ. ನಿನಗೆ ಅನುಗ್ರಹ ಮಾಡಿದಂತಹ ಪ್ರತ್ಯಕ್ಷ ಪರಮೇಶ್ವರನು ಕರೆಸಿಕೊ. ಅರಮನೆ ಒಳಗಿದ್ದಾರೆ. ಅವರೆಲ್ಲ ಇರ್ಲಿ, ಆದ್ರೆ ನನ್ನ ಕಣ್ಣೆದುರಲ್ಲಿ ಕರೆಸಿಕೊ. ನಿನ್ನನ್ನು ಪಡೆದು ರಣಾಂಗಣದಲ್ಲಿ ಮರಕ್ಕೆ ಹಾರುವ ಮಂಗ. ಆದ್ರೆ ನಿನಗೆ ನನಗಿದ್ದಷ್ಟು ಗೊತ್ತಿ ಇಲ್ಲಲ್ಲ. ಕೆಲವು ಮುಚ್ಚುಬಾಯಿ. ಯಾಕೆ? ಏನು ನಿನ್ನ ಪರಾಕ್ರಮ ಅರಿಯದೆ ಹೋಗಿದ್ದಾರೆ. ನಿನ್ಗೆ ಮರ ಸಿಕ್ಕಿದ್ರೆ ನೋಡುವುದಕ್ಕೆ ಆಗುದಿಲ್ಲ, ಹಣ್ಣು ಸಿಕ್ಕಿದ್ರೆ ತಿನ್ನುವುದಕ್ಕೆ ಆಗುದಿಲ್ಲ. ಯಾವುದಾದ್ರೂ ನಮ್ಮ ಬಲವಂತ ರಾವಣೇಶ್ವರ, ನಮ್ಮ ಬುದ್ಧಿ ಸೀಮಿತ. ಬಲದ ಮುಂದೆ ನೀನು ಬಲ ತೋರಿಸುವುದಕ್ಕೆ ಅವರನ್ನು ಕೊಲ್ಲೋದಕ್ಕೆ ಹೊರಟಿದ್ದಿ. ಪ್ರಶ್ನಿಸೋದಕ್ಕೆ ಬಂದ್ರೆ ಹನುಮನಿಗಿಂತ ಸಾಮರ್ಥ್ಯ ನನ್ನಲ್ಲಿದೆ. ಏನು ಮಾಡಿ ಅನ್ನುವಂತ ಅಹಂಕಾರ ಇದೆ. ನಿನ್ನಗೆ ಪಡಿದು ನಿನ್ನ ಅಹಂಕಾರವನ್ನು ನಾನು ನೋಡಿ. ಆದ್ರೆ ನೆಲಕ್ಕುರುಳಿಸಿದ ನಂತರ ಒಮ್ಮೆ ನಾನು ಆಲೋಚನೆ ಮಾಡಿದ್ರೆ ನನ್ನದು ಅವಸರ ಆಯಿತು ಅಂತ ಹೇಳಿದಾಗಿಲ್ಲ. ಯಾಕಂತ ಹೇಳಿದ್ರೆ ಲಕ್ಷ್ಮಣನನ್ನು ಕೊಂದಿದ್ದಾನೆ ಅಥವಾ ರಣಾಂಗಣದಲ್ಲಿ ಬೀಳಿಸಿದ್ದಾನೆ ಎನ್ನುವಂತ ರೋಷದಿಂದ ಆ ರಾವಣನಿಗೆ ಸರಿಯಾಗಿ ಶಿಕ್ಷೆ ನಾನಿದ್ದೇನೆ. ಆದ್ರೆ ಈ ಹೊತ್ತಿನಲ್ಲಿ ರಣಾಂಗಣದಲ್ಲಿ ಮಡಗಿತ್ತು ನಾನು ಮಾಡಿದಂತಹ ಕಾರ್ಯ ಹೆಚ್ಚಾಯಿತು. ಇದರಿಂದ ನಮ್ಮ ದೇವರು ತುಂಬಾ ನಿಂತಾರೆ. ಇಲ್ಲ 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 ರಾಮದೇವರು ನನಗೆ ಬಡಿಯುವುದಕ್ಕೆ ಮಾತ್ರ ಆಜ್ಞೆ ಕೊಟ್ಟದ್ದು, ಕೊಲ್ಲುವುದಕ್ಕೆ ಆಜ್ಞೆ ಕೊಡ್ಲಿಲ್ಲ. ಹಾಗಾದ್ರೆ ಈ ರೀತಿ ಮಾಡಿದ್ದೇನೆ ಅಂತ ಹೇಳಿದ್ರೆ ದುಃಖಗೊಂಡರು. ನೋಡುವ, ಎಲ್ಲಿಯಾದ್ರೂ ಬಿದ್ದವ ಸತ್ತಿದ್ದವನೇ ನೋಡ್ಬೇಕಲ್ಲ. ಎಂತದ್ದು ಉಸಿರಾಟ ಇಲ್ಲ. ವ್ಯಕ್ತಿ ಸತ್ತಿದ್ದಾನೆ ಅಂತೇಳಿ ಗೊತ್ತಾಗುದು ಉಸಿರಾಟದಿಂದಲಂತೆ. ಇನ್ನೊಂದುಂಟು, ಹೌದೌದು, ಎದೆ ಬಡಿತ ಇದ್ರೆ ಇದ್ದಾನೆ ಜೀವಂತ ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಎದೆ ಬಡಿತ ಕೇಳ್ತಾ ಇದೆ, ಹಾಗಾದ್ರೆ ಜೀವಂತ ಇದ್ದಾನೆ. ಇವರನ್ನು ಬದುಕಿಸಬೇಕು. ರಾವಣೇಶ್ವರ ಬದುಕಿದೆ. ಅಯ್ಯ ಕೌಶಾಲಿ
ಇದುವರೆಗೂ ಪೆಟ್ಟು ಅದದ್ದು ಗೊತ್ತಿಲ್ಲ. ಹೌದು, ಆದ್ರೆ ಪೆಟ್ಟು ತಿಂದಂತ ನೀನು ಧರೆಯಲ್ಲಿ ಉರುಳಿತು ನೋಡಿ ಒಮ್ಮೆ ನಾನೇ ಹೆದರಿಕೊಂಡೆ. ನನ್ನ ರಕ್ತ ನನಗೆ ನೋಡ್ಲಿಕ್ಕೆ ಆಗುದಿಲ್ಲ. ಹೌದಲ್ಲ, ಈಗ ಸರಿಯಾಗಿದ್ಯ ನೀನು ಜೀವಂತವಾಗಿದ್ದಿ, ಸಾಯಲಿಲ್ಲ. ಹೌದಲ್ಲ? ಓಯ್ ಅಲ್ಲ, ಇದಕ್ಕೆಲ್ಲ ಯಾರು ಔಷಧಿ ಮಾಡುದು? ನಾವಿದ್ದವಲ್ಲ, ಅಲ್ಲಿ ಬೇಕಾದಷ್ಟು ಔಷಧಿ ನಿನ್ನ ಅರಮನೆಯಲ್ಲಿ ಕೊಡ್ತಾರೆ. ಇಗೋ ಈಗ ರಣದಲ್ಲಿ ಸೋತವರನ್ನು ಬಳಲಿದವರನ್ನು ಯಾವತ್ತೂ ಕೊಲ್ಲಬಾರದು ಅಂತ ನಮಗೆ ರಾಮದೇವರೇ ಆಜ್ಞೆ ಮಾಡಿದ್ದಾರೆ. ಹಾಗಾಗಿ ನಿನಗೆ ಬದುಕುವುದಕ್ಕೆ ಅವಕಾಶ ಕೊಟ್ಟಿದ್ದೇನೆ. ಹೋಗು, ಬದುಕಿಕೋ ಬದುಕಿಕೋ ಬದುಕಿಕೋ. ಮರುತ ಕುಮಾರಕನು ಶಿವ ಕಂಪನಿಯ ಕೂತರಾಗಿದ್ದಲರ ದುಡ್ಡ ಮರುತ ಕುಮಾರಕನು ಹರ ಹರ ಹರಿಕುಲಾದರಿಗಿದ್ದ ಬಾಣೆಯು ಹೊರಗಿದ್ದಿನಲೆಂದನು. ರಣಾಂಗಣದಲ್ಲಿ ಬಿದ್ದಂತಹ ಸ್ಥಿತಿಯನ್ನು ಕಂಡಾಗ ಅವರನ್ನು ನೋಡು ಬೀಳುತ್ತಿರುವಂತಹ ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಾ ಇದ್ರು ಕೂಡ ಅದನ್ನೆಲ್ಲ ಸರಕಿನಿಂದ ವರಿಸಿದವನಿದ್ದೇನೆ. ಆದ್ರೆ ಲೋಕಮುಖದಲ್ಲಿ ಇವರು ಸೂರ್ಯವಂಶದಲ್ಲಿ ಜನಿಸಿದ್ರು ಕೂಡ ಅರಸರಾಗಿ ಮೆರೆಯಬೇಕಾದವರು ರಣರಂಗದಲ್ಲಿ ಅನಾಥವಾಗಿ ಬಿದ್ದು ಈ ಸ್ಥಿತಿಯನ್ನು ಹೊಂದುವುದನ್ನು ನೋಡಬೇಕಾಯ್ತಲ್ಲ. ಹರಾರ ಮಹಾದೇವ ಶಂಕರ ಶಂಕರ ಶಂಕರ. ಹೋಗಲಿದ್ರೆ ದೇವರಿಗೆ ಹೇಳಲಿಕ್ಕೆ ಆಗುದಿಲ್ಲ. ಹಾಗಾಗಿ ಹೆಗಲಿನಲ್ಲಿ ಇರಿಸಿಕೊಂಡು ನೇರವಾಗಿ ವಾಯು ಸಂಜಾತ ಭಾನುಕುಲದ ಕೋಡು ಹೋಯ್ತೆ ನೀರಿದ್ದೆಯವ ಬೇಳೈ ಹರಿದು ನೋಡು ಭಕ್ತ ಹರದಿದ ಲಕ್ಷಣಗೆ ಇರುವುದೇ ಪ್ರಾಣಾಂತರವೆಂಬುದನ್ನು ಹೈಯ ಬೇಗದಲ್ಲಿ. ಓ ಮರುತಾತ್ಮಜ, ದೇವರ ದೇವ. ಅಯ್ಯ, ಏನು ಮಾಡೋಣ? ರಣರಂಗದಲ್ಲಿ ಹೊಯ್ದಾಡ್ತಾ ಇದ್ದವರು ನೀವು. ಹೌದು, ಇನ್ನು ಮ್ಲಾನ ವದನ ನಿನ್ನದ್ದು ಚಿಂತಾ ಕ್ರಾಂತನಾಗಿದ್ದಿ. ಲಕ್ಷ್ಮಣನನ್ನು ತಂದು ನನ್ನ ಕಣ್ಣ ಮುಂದೆ ಮಲಗಿಸಿದ್ದಿ. ಇವನದ್ದಾದಂತಹ ವಿಷಯವನ್ನು ನೋಡುವಾಗ ನನ್ನ ಮನಸ್ಸು ಕರಗುತ್ತಾ ಉಂಟು. ಏನಾಯಿತು? ನನ್ನ ತಮ್ಮ ಲಕ್ಷ್ಮಣನಿಗೆ ಏನಾಯಿತಯ್ಯ? ಭೂಪಾಲ ಕುಲವರಿಯ ಭೂಪಾಲ ಕುಲವರಿಯ ಸತ್ತೈಯ ರಾಜೈ ಕಾಲವಲ್ಲಿದು ಶೋಕ ಗೆಲದೀಯ ಶೋಕಕ್ಕಿದು ಕಾಲವಲ್ಲಯ್ಯ. ಕೂಳ ದಶ ಶಿರ ಬಂದ ನಿಧನು ನೇಳು ನನಗಲಿಯಾಗು ಸುಮ್ಮನೆ ಬರ್ತಾ ಇದ್ದಾನೆ ಅಲ್ಲಿ. ಅವಳದಿರುವುದು ಮಾನವನು ನಾ ಬೇಡುವೆನು ಮುಂದೆಲ್ಲ ಕಾರ್ಯವ. ಹೌದಯ್ಯ. ಲಾಲಿಸೈ ಭೂಪಾಲ ಕುಲವರಿಯ. ಅಯ್ಯ ಹನುಮಂತ, ಓ ದೇವ್ರೆ, ಈ ಕಾಲದಲ್ಲಿ ತಮ್ಮನನ್ನು ನೋಡಿದ ಕ್ಷಣವೇ ಧಾರಾಕಾರ ಕಣ್ಣೀರು ಸುರಿಸುತ್ತಾ ಅಳುವುದಕ್ಕಾಗಿ ಪ್ರಾರಂಭ ಮಾಡಿದ್ದೆ. ಏನಾಯಿತು ನನ್ನ ತಮ್ಮನಿಗೆ? ಆದ್ರೆ ನಿಮ್ಮ ತಮ್ಮನಿಗೆ ಅಂದ್ರೆ ಲಕ್ಷ್ಮಣ ದೇವನಿಗೆ ಏನೂ ಆಗುವುದಕ್ಕೂ ಸಾಧ್ಯವಿಲ್ಲ. ಆದ್ರೆ ನೀವು ಈ ಹೊತ್ತಲ್ಲಿ ಶೋಕ ಮಾಡುತ್ತಾ ದುಃಖ ಮಾಡುತ್ತಾ ಕಾಲ ಕಳೆಯುವಂತ ಸಮಯ ಇಲ್ಲ. ಯಾಕೆ? ದುರುಳನಾದಂತ ಮಾಯವಿ ರಾವಣ ಮತ್ತೆ ಮತ್ತೆ ಬರ್ತಾ ಇದ್ದಾನೆ. ಅವನನ್ನು ನಾವು ಎದುರಿಸದೆ ಹೋದಂತಾದ್ರೆ ಉಳಿದವರನ್ನು ಕೊಲ್ಲುವುದಕ್ಕೆ ಸಾಧ್ಯ ಉಂಟು. ಆಯ್ತಾ? ಇವನಿಗೆ ಏನಾಗುವುದಕ್ಕೆ ಸಾಧ್ಯವಿಲ್ಲ. ಇವನ್ ನಿಶ್ಚಿತರಾಗಿ ಈ ಕುರಿತು ತಾವು ಈ ಹೊತ್ತಿನಲ್ಲಿ ಅವನನ್ನು ಎದುರಿಸುವುದಾದರೂ ಯಾವ ರೀತಿಯಲ್ಲಿ ಯೋಚನೆ ಮಾಡಬೇಕಾಗಿಲ್ಲ. ನನ್ನ ಹೆಗಲಿನಲ್ಲಿ ಎತ್ತಿಕೊಂಡು ಯುದ್ಧ ಮಾಡೋಣ.
ಅಂತ ಹೆಸರನ್ನು ಗಳಿಸಿದ ನೀನು ಇಂಥ ಹೇಯ ಕೃತ್ಯವನ್ನು ಮಾಡುವುದು ಸರಿಯೋ ಹೇಳ? ಯಾವುದು ಹೇಯ ಕೃತ್ಯ? ಪರ್ಣಶಾಲೆಯಲ್ಲಿ ನಾನಿಲ್ಲದಂತಹ ಸಂದರ್ಭವನ್ನು ಯೋಚಿಸಿ ಆ ಸಂದರ್ಭವನ್ನು ಸರಿಯಾಗಿ ಆಲೋಚಿಸಿ ಬಂದಿಯಲ್ಲ. ನಾನು ಇಲ್ಲದನ್ನು ಗಮನಿಸಿ ನನ್ನ ಮಡದಿಯಾದಂತಹ ಸೀತೆಯನ್ನು ಅಪಹರಿಸಿದ. ಸರಿ, ಅದು ನೀನು ಮಾಡುವ ಕೆಲಸ ಅಲ್ಲ, ಮತ್ತೆ ಬರೇ ನಿಕೃಷ್ಟರು ಮಾಡುವಂತಹ ಹೇಯ ಕರ್ತವ್ಯವನ್ನು ಮಾಡಿದವ ನೀನು. ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ ಮಾತು, ಇನ್ನಾದರೂ ಬದುಕು ಬೇಕೆಂಬ ಆಸೆ ಇದ್ರೆ ಮಡದಿಯನ್ನು ಒಪ್ಪಿಸು, ತಮ್ಮ ವಿಭೀಷಣರ ಜೊತೆಯಲ್ಲಿ ಕರೆದು. ಯುದ್ಧಕ್ಕೆ ಸಿದ್ಧವನಾನು ನೀನು, ನಿನ್ನಲ್ಲಿ ಬಳುಹು ಇದೆ ಅನ್ನುವುದೀಗ ಅರ್ಥವಾಯಿತು. ಯಾಕೆ? ನೀನು ಮಾತನಾಡುವುದರಲ್ಲಿ ನಿಪುಣ. ಇದುವರೆಗೂ ಎಲ್ಲರನ್ನೂ ಮಾತಿನ ಮುಖೇನ ನಿನ್ನ ಹತ್ತಿರಕ್ಕೆ ಸೆಳೆದು ನಿನ್ನವರನ್ನಾಗಿ ಮಾಡಿದವ. ಆದ್ರೆ ಇಂದು ಹಾಗಲ್ಲ. ರಾವಣೇಶ್ವರ ಯಾಕೆ ಯುದ್ಧಕ್ಕೆ ಬಂದಿದ್ದಾನೆ ಅನ್ನುವುದನ್ನು ಸರಿಯಾಗಿ ಗಮನದಲ್ಲಿಟ್ಟುಕೋ. ನಿನ್ನ ಮಡದಿಯನ್ನು ನಾನು ಅಪಹರಿಸಿಕೊಂಡು ಹೋಗುವಲ್ಲಿ ನನ್ನ ಮಾಯಾಬಲ ಎಷ್ಟು ಅನ್ನುವುದನ್ನು ನೀನು ಯೋಚನೆ ಮಾಡಬೇಕಾಗಿದೆ. ರಾಕ್ಷಸರಲ್ವ ನೀವು? ಹೌದೇನು? ನಮ್ಮಲ್ಲಿ ಯುದ್ಧ ಮಾಡುವುದಕ್ಕೆ ಅಸಾಧ್ಯರಾದಂತಹ ನೀನು ಇಂದು ಈ ರೀತಿ ಆಡ್ತಾ ಇದೆಯಲ್ಲ, ನೀನು ಏನು ಸಾಧನೆ ಮಾಡ್ತೀಯೋ ಗೊತ್ತಿಲ್ವ ನಿನಗೆ? ನನ್ನಲ್ಲಿ ಕಾಳಗವನ್ನು ಕೊಡುವುದಕ್ಕೆ ಮುಂದೆ ಬಂದಂತಹ ನಿನ್ನನ್ನು ಗಾಚಿಸದೆ ನಾನು ಮುಂದುವರಿಯಲಾರೆ. ಇದೋ ರಾವಣನ ಶಕ್ತಿಯನ್ನು ಎದುರಿಸಿ ಮುಗಿಸಬೇಕಿತ್ತು. ಇಷ್ಟರವರೆಗೆ ಅವಕಾಶ ಕೊಟ್ಟಿದ್ದೇನೆ. ಯಾಕೆ? ಇದು ಬರೇ ಸೀತೆ ಒಬ್ಬ ಕಾರಣ ಮಾತ್ರ. ಗೊತ್ತಾಯ್ತಲ್ಲ? ಹಿಂದಿನ ಹಾಗೆ ನನ್ನ ಹಿರಿಯನಾದಂತಹ ಸಗರನನ್ನು ನೀನು ಕೊಂದಿದ್ಯಲ್ಲ, ರಣಕನನ್ನು, ಆ ಹಗೆಯನ್ನು ತೀರಿಸೋದಕ್ಕಾಗಿ ಇದು ತನಕ ಇಲ್ಲಿಗೆ ಬಂದಿದ್ದೇನೆ. ನೀನು ರಘುಕುಲದ ರಾಘವನ? ಹೌದು ಹೌದು. ಇಂದು ಸಿಕ್ಕಿದೆಯಲ್ಲ, ಹಗೆಯನ್ನು ತೀರಿಸಿಕೊಳ್ತೇನೆ. ಈ
ಬಲವಂತನೂ ಇದ್ದೀಯ. ರಣಭೂಮಿಯಲ್ಲಿ ನಡೆದಂತ ಘಟನೆ ನೋಡಿದ್ಯಲ್ಲ ನೀನು? ನೋಡಿದ್ದೇನೆ. ರಾವಣ ರಥದಲ್ಲಿ ಹೊರಗಿದ್ದಾನೆ, ಬಿದ್ದಿದ್ದಾನೆ, ಯುದ್ಧದಲ್ಲಿ ಸೋತಿದ್ದಾನೆ. ಹೌದು. ನಮಗೆ ಮುಖ್ಯ ಬೇಕಾದದು ಸೀತೆ. ಸೀತೆಯನ್ನು ಬಿಡಿಸಿಕೊಂಡು ಬರಬೇಕು, ಇವನನ್ನು ಕೊಲ್ಲಬೇಕು. ಅದಕ್ಕೆ ನಿನ್ನಲ್ಲಿ ಒಂದು ಮಾತು ಕೇಳ್ತೇನೆ, ಇವನ ಕೊಲ್ಲಬೇಕಾ ಅಲ್ಲ ಬಿಡಬೇಕಾ? ಇವನನ್ನು ಕೊಲ್ಲುದಾ? ಮತ್ತೆ ಜಗತ್ಪಾಲಕ ಶರಣದ ಜೀವ ಜಗತ್ಪಾಲಕ ಶರಣ ಸಂಜೀವ ಬಿಡುವುದೇ ನನ್ನ ವಿಮದ ಬೇರುಂಡೆ ತಾಳಿಬುದು ದವಿ ಸಾರಿಗೆ ಖಳನದು ಈ ಖಳನನು ಲಾಲಿಸುದೇ ವರದೇವ ಲಾಲಿಸು ದೇವರ ದೇವ. ರಣಾಂಗಣದಲ್ಲಿ ಬಿದ್ದಂತ ನಾನು ಇವನನ್ನು ಕೊಲ್ಲಬೇಕೆ ಅನ್ನುವುದಾಗಿ ಧನು ಚೇಂಕಾರಕ ಯುದ್ಧ ಮುಂದುವರಿದವರು ನೀವಿದ್ದೀರಾ. ಆದ್ರೆ ಕೊಲ್ಲಬಾರದು ಇವನನ್ನು ಕೊಂದು ಕಥೆ ಇಲ್ಲಿಗೆ ಮುಗಿಸುವ. ಆದ್ರೆ ಆಗ್ಲಿಕ್ಕಿಲ್ಲ ದೇವ್ರೆ. ಯಾಕೆಂತ ಹೇಳಿದ್ರೆ ನೀವು ಈ ಹೊತ್ತಿನಲ್ಲಿ ಕೊಂದ್ರೆ ಏನಾಗ್ತದೆ? ಕ್ಷತ್ರಿಯರಾದವರು ಮಾಡಬೇಕಾದಂತ ಕಾರ್ಯ ಇದಲ್ಲ. ರಣಕ್ಕೆ ಬೆನ್ನು ತೋರಿಸಿದವರನ್ನು, ಹುಲ್ಲು ಕಡ್ಡಿ ಕಚ್ಚಿದವರನ್ನು, ಹೌದು, ಹೀಗೆಲ್ಲ ಬಿದ್ದುಕೊಂಡವರನ್ನು ಕೊಂದ್ರೆ ಏನಂತಾಗ್ತದೆ? ನಾಳೆ ರಾಮ ಏನೂ ಆಗದಿದ್ದಂತ ರಾವಣನನ್ನು ಹೀಗೆ ಕೊಂದ. ಅಪವಾದ ಬರ್ತದೆ. ಎರಡು ತುಂಡಾಗಿದೆ. ಲೋಕಾಭಿರಾಮರೆನಿಸಿಕೊಂಡಂತ ನಿಮಗೆ ಅಪಕೀರ್ತಿ ಕಳಂಕ ಬಂದಿತು. ಸೂರ್ಯ ವಂಶದಲ್ಲಿ ಜನಿಸಿದವರು ನೀವು, ಈವರೆಗೆ ಆ ರೀತಿ ಹಿನ್ನೆಲೆ ಇಲ್ಲ. ಹಾಗಾಗಿ ಇವನನ್ನು ಕೊಲ್ಲುವುದು ಬೇಡ, ಇವನನ್ನು ಬಿಟ್ಟು ಬಿಡಿ. ಜಾತಿಯಲ್ಲಿ ಮಂಗನಾದ್ರೂ ಎಲ್ಲ ಎಲ್ಲ ಛೀ ರಗ ರಗುಂದಿ ನದಿದು ನಮ್ಗೆಲ್ಲ ಕಷ್ಟ ಆಗುದು. ರಾಕ್ಷಸರ ಕುಲದಲ್ಲಿ ಯಾಕೆ ಹುಟ್ಟಿ ಸತ್ತಿ ಹೇಳುದು? ರಾಕ್ಷಸರ ಕುಲದ ಕುನ್ನೇನೇನು? ನಾಚಿಗೆ ಆಗ್ತದೆ, ಹೇಸಿಗೆ ಆಗ್ತದೆ. ನಾಳೆ ಹೋಗಿ ಮಂಡೋದೇರಿಗೆ ನಿನ್ನ ಮುಖ ತೋರಿಸ್ತೀಯ? ರಾಮನಲ್ಲಿ ಸೋತು ಬಂದೆ ಅಂತ ಹೇಳಿದ್ರೆ ಅವಳು ಏನು ಹೇಳಿ ನಿನ್ನ ಅರಮನೆಯ ಒಳಗೆ ಹೋಗುದಕ್ಕೆ ಬಿಟ್ಟಾಳ? ನಾಚಿಕೆಟ್ಟವ ಊರಿಗೆ ದೊಡ್ಡವ. ಹೌದು. ಮತ್ತೊಂದು ಹೀಗೆ ಮಾಡುವುದಕ್ಕೊಂದು ಘನ ಕಾರಣ ಉಂಟು. ಎಂತದ್ದು? ಇವ ಜಾತಿ ರಕ್ಕಸನ ಮತ್ತೆ ಗೊತ್ತಿಲ್ವ ನಿನಗೆ? ಇವನಪ್ಪ ಬ್ರಾಹ್ಮಣ, ಹೌದು, ತಾಯಿ ಹಾಗಿದ್ರೆ ಇವ ಬ್ರಹ್ಮ ರಕ್ಕಸ. ಆದ ಕಾರಣ ಈ ಬುದ್ಧಿ ಒಂದಿಗೆ ಬಂದದ್ದು. ರಾಕ್ಷಸರ ಕುಲದ ಕುನ್ನಿ ನಮ್ಮ ಮೇಳದಲ್ಲಿ ಎಲ್ಲ ನಮ್ಮ ವರ್ಗದವರೆಲ್ಲ ಇವತ್ತು ನಿನ್ನನ್ನು ಬಿಟ್ಟಿದ್ದೇನೆ. ನನ್ನ ಹೆಸರು ಹೇಳಿ ಸ್ವಲ್ಪ ದಿನ ಬದುಕಿಕೋ, ಇಡೀ ನನ್ನ ಬದುಕಲಿಕ್ಕೆ ಬಿಡುವುದಿಲ್ಲ. ರಣಭೂಮಿಯಲ್ಲಿ ಹೊರಗಿದೆಯಾ? ಆಗಾಗ ನನ್ನ ಅಣ್ಣ ಎಂಬ ಹಾಗೆ ಬಾಯಿ ತುಂಬ ಕರೀತಿದ್ದವ. ನಿನ್ನ ಮಾತನ್ನು ಕೇಳಿ ಸಂತೋಷ ಪಡ್ತಿದ್ದವ ನಿನ್ನ ಅಣ್ಣ ರಾಮ. ಇಂದಿಗಾಗುವಾಗ ದುರುಳರಿಂದ ಈ ಸ್ಥಿತಿ ನಿನ್ನ ಬಾಲಿಗೆ ಬಂದು ಹೋಯಿತೆ. ವನವಾಸಕ್ಕೆ ಹೊರಟು ನಿಂತ ಸಂದರ್ಭದಲ್ಲಿ ಅಣ್ಣ ನಿನ್ನ ಜೊತೆಯಲ್ಲಿ ನಾನು ಬರ್ತೇನೆ, ನೀನಿಲ್ಲದ ಅಯೋಧ್ಯೆ ನನಗೆ ಬೇಡ, ನಿನ್ನಲ್ಲಿ ನಮ್ಮ ತಂದೆ ದಶರಥ ಚಕ್ರವರ್ತಿಯನ್ನು ನೋಡಿಕೊಳ್ತೇನೆ, ಕಂಡುಕೊಳ್ತೇನೆ, ಪಾದ ಸೇವೆ ಮಾಡಿ ಪುನೀತನಾಗ್ತೇನೆ ಎಂಬ ವಿಷಯದಿಂದ ನನ್ನ ಜೊತೆಯಲ್ಲಿ ಬಂದೆ. ಪಂಚವಟಿ ಪ್ರದೇಶದಲ್ಲಿ ಸೀತೆಯ ಮಾತನ್ನು ಕೇಳಿ
ನೀನು ನನ್ನನ್ನು ಹುಡುಕಿಕೊಂಡು ಬಂದೆ. ಆಗ ಒಂದೆರಡು ಸಿಟ್ಟಿನಿಂದ ನಿನ್ನಲ್ಲಿ ಮಾತಾಡಿದುಂಟು. ಆ ಸಿಟ್ಟು ಅಂತ ಹೇಳಿ ಕೋಪದಿಂದ ಮಲಗಿದೆಯಾ? ಮಾತಾಡು ತಮ್ಮ, ಎದ್ದೇಳು ತಮ್ಮ. ಶೋಕಿಸುವಂತವನು ಕಾಣುತ್ತ ಪರಮಾನಂದದಲ್ಲಿ ಕೈ ಮುಗಿದು ಜಾಂಬವಾನಂದನವನಿ ಬಗೆ ಕೇಳೆನ್ನ ಮಾತನು ಶ್ರೀರಾಮಚಂದ್ರ ಹೇಳುವೆ ಮನದಿರವ ಭೂಮಿಂದ್ರ ವಾಯು ಸಂಭವನ ಸಂಜೀವನ ಕೊಡುವ ಪ್ರಿಯದಿಗಳು ಹಯ್ಯ ದ್ರೋಣ ಪರ್ವತಗೆ ಕೇಳಿನ ಮಾತನು ಶ್ರೀರಾಮಚಂದ್ರ. ಶ್ರೀರಾಮಚಂದ್ರ ಅಡಿದವರಿಗೆ ವಂದಿಸಿದ್ದೇನೆ ದೇವರೇ. ನಂಬವರೇ, ಈ ಸಮಯದಲ್ಲಿ ನೋಡಿದಿರೋ ನನ್ನ ತಮ್ಮನ ಅವಸ್ಥೆ? ಹೌದು, ಆದರೆ ಇದಕ್ಕೆ ಒಂದು ಪರಿಹಾರ ಉಂಟು. ನನ್ನ ತಮ್ಮನನ್ನು ಕಳ್ಕೊಂಡು ಪ್ರಪಂಚದಲ್ಲಿ ನನಗೆ ಬದುಕು ಯಾಕೆ ಸ್ವಾಮಿ? ದೇವ್ರೆ, ದ್ರೋಣಾಚಲದಲ್ಲಿ ಒಂದು ಮದ್ದು ಇದೆ ದೇವ್ರೆ. ಹೌದು, ಸಂಜೀವಿನಿ ಕಡ್ಡಿ ಎಂಬುದಾಗಿ ಅದನ್ನು ಇಲ್ಲಿ ತರಿಸಿದೆ ಅಂತ ಆದರೆ ಈ ಮಗು ಹೇಳುವುದು ಹೌದೇ? ಅಲ್ಲಿಗೆ ಹೋಗಬೇಕಲ್ಲ ಈ ಸಮಯದಲ್ಲಿ, ನನಗೆ ಹೋಗ್ಲಿಕ್ಕೆ ಆಗ್ತದೆ? ಅದು ಅವ ಇದ್ದಾನಲ್ಲ, ನಮ್ಮವ ಹನುಮಂತ ಇದ್ದಾನಲ್ಲ, ಶಕ್ತಿವಂತ ಧೀರ, ಆದ್ದರಿಂದ ಅವನನ್ನು ಕಳುಹಿಸು. ಹನುಮಂತ, ದೇವ್ರೆ ದೇವ್ರೆ, ಜಾಂಬವರು ಆಡಿದ ಮಾತನ್ನು ಕೇಳಿದೆಯಲ್ಲ? ಕೇಳಿದೆ. ದೂರ ಪರ್ವತಕ್ಕೆ ಹೋಗಬೇಕಂತೆ, ಸಂಜೀವನವನ್ನು ತರಬೇಕಂತೆ, ಇವನೊಂದಿಗೆ ಮುಟ್ಟಿಸಬೇಕಂತೆ, ಬದುಕುತ್ತಾನಂತೆ. ದೇವ್ರೆ, ನಿಮ್ಮ ಸೇವೆ ಉಪಕಾರ ಮಾಡ್ತೀಯ? ಉಪಕಾರ ಏನಿಲ್ಲ ದೇವ್ರೆ, ನಿಮ್ಮ ಸೇವೆಗಾಗಿ ಯಾವತ್ತು ಇರುವವ. ಹಾಗಾಗಿ ನೀವು ಒಂದು ಆಜ್ಞೆ ಮಾಡಿದ್ರೆ ಸಾಕು, ಈ ಕ್ಷಣ ಹೋಗ್ತೇನೆ. ಇಂದು ಮುಖಕ್ಕೆ ಬಟ್ಟೆಯನ್ನು ಹಾಕಿ ತಲೆ ತಗ್ಗಿಸುವಂತಹ ಪರಿಸ್ಥಿತಿ ಬಂದು ಹೋಯ್ತಲ್ಲ. ಚಾರಕ ಬಂದು ಹೇಳಿದ್ದು, ಆಂಜನೇಯ ಲಕ್ಷ್ಮಣನನ್ನು ಎಬ್ಬಿಸುವುದಕ್ಕಾಗಿ ದ್ರೋಣಾಚಲದ ಕಡೆಗೆ ಹೋಗ್ತಾ ಇದ್ದಾನಂತೆ, ಸಂಜೀವಿನಿಯನ್ನು ತರುವುದಕ್ಕಾಗಿ. ಅವ ಅಲ್ಲಿಂದ ಮನೆಗೆ ಮತ್ತೆ ಹಿಂದಿರುಗಿ ಬರಬಾರದು. ಹಾಗಾಗಿ ಒಂದು ಉಪಾಯವನ್ನು ಮಾಡಬೇಕಾಗಿದೆ. ನನ್ನ ಮಿತ್ರನಾದಂತಹ ಕಾಲನೇಮಿ ಇದ್ದಾನೆ, ಅವನಲ್ಲಿ ಹೋಗಿ ಇದಕ್ಕೆ ನಿಯೋಜಿಸ್ತೇನೆ ನೋಡು.
ನಾವು ನಿದ್ರಿಸುವಂತಹ ಕಾಲ. ಯಾರೋ ಇತ್ತ ಕಡೆಗೆ ಬರುವಂತಹ ಹೆಜ್ಜೆಯ ಸಪ್ಪಳ ನಿರೀಕ್ಷಿಸಿ ನೋಡಿದೆ ಅಂತಾದ್ರೆ ಬೇರೆ ಯಾರೂ ಅಲ್ಲ, ನನಗೆ ತಿಳಿದವನೇ ಲಂಕೇಶ್ವರ ರಾವಣ. ವೀರನಾದವ ತನ್ನವರನ್ನೆಲ್ಲ ಕೂಡಿಕೊಂಡು ಬರಬೇಕಾಗಿತ್ತು. ಅವರೆಲ್ಲ ಇದ್ದರೂ ಕೂಡ ಏಕಾಂಗಿಯಾಗಿ ಬರ್ತಾ ಇದ್ದಾನೆ. ಕಾರಣ ಕೇಳಬೇಕು, ಅವನನ್ನೇ ಮಾತನಾಡಿಸ್ತೇನೆ. ಯಾಕೆ ಹೀಗೆ ನಡೆದುಕೊಂಡು ಬರುತ್ತಾ ಇದ್ದಿ? ನಿನಗೆ ಹಲವಾರು ಮಂದಿ ಇದ್ದಾರೆ, ಜೊತೆಗಾರರು ಇರುವಾಗಲೂ ಕೂಡ ಮಧ್ಯರಾತ್ರಿಯ ಸಮಯದಲ್ಲಿ ತಲೆಯನ್ನು ಕೆಳಗೆ ಹಾಕಿಕೊಂಡು ನತಮಸ್ತಕನಾಗಿ ಬರುತ್ತಾ ಇದ್ದೀಯಲ್ಲ, ಯಾಕೆ ಹೀಗೆ? ಯಾಕೆ ಇಲ್ಲಿಗೆ ಬಂದೆ ಹೇಳು. ಕಾರಣವೇನು? ನಮ್ಮ ವಿಷಯ ಸಭೆಯಲ್ಲಿ ಮಾತಾಡುವುದು ಸರಿಯಲ್ಲ. ನಾನು ನೀನು ಏಕಾಂತದಲ್ಲಿ ಮಾತಾಡ. ಗಂಡ ಮಧ್ಯರಾತ್ರಿಯಲ್ಲಿ ಮಾನವಂತನೇ ಕರುಣಿಸುವುದನಗೊಂದು ವಿಚಾರಗಳನ್ನು ನಾವು ಗೌಪ್ಯವಾಗಿಯೇ ಮಾತನಾಡಬೇಕಾಗುವುದು. ಈ ಹೊತ್ತಿಗೆ ಈ ಸ್ಥಳಕ್ಕೆ ಕರೆದು ತಂದವನಿದ್ದೀಯ. ಅಯ್ಯ, ನಿನ್ನವರು ಹಲವಾರು ಮಂದಿ ನಿನಗಿದ್ದಾರೆ. ಅವರಲ್ಲೆಲ್ಲ ಬಿಟ್ಟು ನೀನು ಮಾತ್ರ ಬಹಳಷ್ಟು ಬೇಸರವನ್ನು ಕೂಡಿದವನಾಗಿ. ಬೇಸರ ನಿನ್ನ ಮುಖದಲ್ಲಿ ಎದ್ದು ಕಾಣ್ತಾ ಉಂಟು. ಸರಿ, ಯಾಕೆ ಹೀಗೆ ಬಂದೆ ಹೇಳು. ಬೆಳಲು ತುದಿ ಬೀಳದ ಮುನ್ನಾಯ ಪರಿಭಾಗ ಬೇಡುವೆ ಸಂತಾಪದಲ್ಲಿ ಕೆಳುವಾದಾದಡೆ ಭಯ ತುಂಬ ನಕ್ಕಿ ಆಲಂಬೆಡನ ಕೆಳ ಹಿದೆದು ಅದನ ದಿವಿದಲು ಜೀವನ ತರುವರೆ ದ್ರೋಣಗಿರಿಗೆ ಅವನಿಗೆ ಕೋದಿ ಹಂತೇಲಿ ಕಲ್ಲಿಗೆ ತವಗಾದಿ ದರಳಿ ಮುಂದಾಗಿ ರಾವಣ, ನಮ್ಮ ಕತೆ ಹೇಳುವುದಕ್ಕೆ ಹೋದ್ರೆ ತುಂಬಾ ದಿವಸ ಉಂಟು. ಯಾಕೆ ಹಾಗೆ? ಅದಕ್ಕಾಗಿ ಸೂಕ್ಷ್ಮದಲ್ಲಿ ಬೇಗ ಮುಗಿಯುವ ಹಾಗೆ ಹೇಳ್ತೇನೆ. ಆಯ್ತು ಹೇಳು. ರಾಮ ರಾವಣರ ಯುದ್ಧ ನಡೆಯುವುದು ನಿನಗೆ ಗೊತ್ತಾಗಿದೆ. ಸರಿ, ಸಮಯ ಕಳೆದು ಹೋಯಿತು. ಮೊನ್ನೆ ದಿವಸ ಅತಿಕಾಯ ಸತ್ತಾಗ ನನ್ನ ಮನದಿಯ ದುಃಖವನ್ನು ಸಹಿಸುವುದಕ್ಕೆ ಅಸಾಧ್ಯನಾಗಿ ನಾನೇ ಯುದ್ಧಕ್ಕೆ ಮುಂದುವರಿದೆ. ಹೋಗಿ ಮೊದಲು ಸುಗ್ರೀವ ಬಂದ, ಅಂಗದ ಬಂದ, ಆ ಮತ್ತೆ ಬಂದವ ವಿಭೀಷಣ ಮತ್ತು ಲಕ್ಷ್ಮಣ. ಲಕ್ಷ್ಮಣನನ್ನು ಮಯಾಸುರ ಕೊಟ್ಟಂತ ಅಸ್ತ್ರದಿಂದ ದಾರೆಗೆ ಉರುಳಿಸಿದೆ. ಆದರೂ ಇದು ಸಂತೋಷದ ವಿಚಾರ. ಲಕ್ಷ್ಮಣ ಬಿದ್ದದೇ ತಡ. ಯಾಕೆ ನಿನ್ನ ಮುಖ ಹೀಗೆ? ಅವರ ಪಕ್ಷದಿಂದ ಆ ಪವನಜ ಪವನಜ ಬಂದು ಆ ಲಕ್ಷ್ಮಣನನ್ನು ಎಬ್ಬಿಸುವುದಕ್ಕಾಗಿ ಈಗ ದ್ರೋಣಾಚಲದ ಕಡೆಗೆ ಹೋಗ್ತಾ ಇದ್ದಾನೆ. ಅವ ಅಲ್ಲಿಗೆ ಹೋದ್ರೆ ಇಲ್ಲಿಗೆ ಯಾಕೆ ಬಂದೆ ನೀನು? ಮೃತ ಸಂಜೀವಿನಿ ಅನ್ನುವಂತ ಔಷಧಿಯನ್ನು ತಂದು ಅವನನ್ನು ಎಬ್ಬಿಸುವುದಕ್ಕಾಗಿ ನಾನಿಲ್ಲಿಗೆ ಬರುವುದಕ್ಕೆ ಕಾರಣ ಉಂಟು. ಅವ ಅಲ್ಲಿಂದ ಆ ಔಷಧಿಯನ್ನು ತರಬಾರದು, ನೀನು ಅವನನ್ನು ತಡೆಯಬೇಕು. ಅವ ಸಾಮಾನ್ಯನ ಕೇಳ್ತಿದ್ದಾಯ ಭೇದವು ಕೊಳ್ಳದ ತನಲಿ ನನಗೆ ನಗು ಬರುತ್ತಾ. ಯಾಕೆ? ಬಹಳಷ್ಟು ಮೂರ್ಖತನವನ್ನು ಹೊಂದಿದವನಾಗಿ ನೀನು ಯುದ್ಧ ಕಡೆಗೆ
ನನಗೆ ಬಂದವನಿದ್ದೀಯ. ಅಂದ್ರೆ ಆಗುವಂತಹ ಕೆಲಸಕ್ಕೆ ಕೈ ಹಾಕಬೇಕೇ ವಿನಃ ಆಗದಂತಹ ಕೆಲಸಕ್ಕೆ ಕೈ ಹಾಕಿ ಕೈ ಸುಟ್ಟುಕೊಳ್ಳುವಂತಹ ಪರಿಸ್ಥಿತಿಯನ್ನು ನಾವುಗಳು ತಂದುಕೊಳ್ಳಬಾರದು. ನಾವು ಮುಂದೆ ಹೋದ್ಮೇಲಲ್ವ ಗೊತ್ತಾಗುದು. ಅದಕ್ಕೆ ನೀನು ರಾಮಚಂದ್ರನನ್ನು ಸಾಮಾನ್ಯ ವ್ಯಕ್ತಿ ಎಂಬುದಾಗಿ ಬಗೆದವನಿದ್ದೀಯ. ಅಯ್ಯೋ, ಆತ ಸಾಮಾನ್ಯನಲ್ಲ. ಮತ್ತೆ ಆದಿನಾರಾಯಣನೆಂಬುದಾಗಿ ಹೆಸರನ್ನು ಪಡೆದುಕೊಂಡವೋ. ಅವು ಯಾರು ಆದಿನಾರಾಯಣ ಅಂದ್ರೆ? ವೈಕುಂಠದಲ್ಲಿರಬೇಕಾದವ. ಈಗ ಮಾನವ ರೂಪದಲ್ಲಿದ್ದರೂ ಕೂಡ ಆ ನಾರಾಯಣ ದೇವರ ಈ ರೂಪ ಇಲ್ಲಿಗೆ ಬಂದದ್ದು ಅವಾದಿನಾರಾಯಣ. ಅಷ್ಟು ಮಾತ್ರವೇ ಆ ಸೀತೆ ಎಂಬಳನ್ನು ನೀನು ತಂದಿದ್ದೀಯಲ್ಲ, ಅವಳ ಆಕೆ ಸಾಮಾನ್ಯಳೆಂಬುದಾಗಿ ಭಾವಿಸಿದೆಯೋ? ಮತ್ತೆ ಮೇದಿನಿ ಸುತ ಇದ್ದಾಳೆ ಆಕೆ. ಹೌದಾ? ಯಾವತ್ತಿದ್ದರೂ ಕೂಡ ರಾಮನಿಗೆ ಆಕೆ ಸಲ್ಲಬೇಕೇ ವಿನಃ ನಿನಗೆ ಸಲ್ಲುವುದು ತರವಲ್ಲ. ಹಾಗಾಗಿ ಹೇಳುತ್ತಾ ಇದ್ದೇನು, ಸುಮ್ಮನೆ ನೀನು ಈ ರೀತಿಯಾಗಿ ಕಾಲಹರಣ ಮಾಡುವುದನ್ನು ಬಿಟ್ಟು ನಿನ್ನ ಅನುಜನನ್ನು ಕರೆಯಿಸಿ ಆತನಿಗೆ ಪಟ್ಟವನ್ನು ಕೊಟ್ಟು ನೀನು ವನಾಂತರಕ್ಕೆ ತೆರಳಿ ಭಕ್ತಿಯಿಂದ ಆ ರಾಮಚಂದ್ರನನ್ನು ಕೊಡಬಟ್ಟೆ ಎಂಬುದಾಗಿದ್ರೆ ಬದುಕುವುದಕ್ಕೆ ಸಾಧ್ಯ ಉಂಟು. ಹೋದ್ರೆ ಆಯ್ತು. ನಿನ್ನದೇನಾದ್ರೂ ಆ ಮಂಕು ಬುದ್ಧಿಯನ್ನು ನನ್ನ ಮೇಲೆ ಆಡುವುದಕ್ಕೆ ಮನಸ್ಸು ಆಡಿದ್ರೆ ನಿನ್ನ ತಲೆ ತಲೆ ಹೋಗುವುದಕ್ಕೆ ಒಂದು ದಾರಿ ಉಂಟು. ನೀನು ಈ ವೇಷದಲ್ಲೇ ಹೋದ್ರೆ ಆಗ್ಲಿಕ್ಕೆ ಅವನಿಗೆ ಋಷಿ ಮುನಿಗಳನ್ನು ಕಂಡ್ರೆ ಬಹಳ ಭಕ್ತಿ. ಅದಕ್ಕಾಗಿ ಋಷಿಯ ವೇಷವನ್ನು ಧರಿಸಿ ಅವನ ಆದೇಶದ ಕಡೆ ಹೋಗಿ ಅಂದು ಬೀಳ್ಗಂಡಲಿಗ ವೇಗದಿಂದ ಸಿಂಧುವವು ದಾಟಿ ಹಿಮಗಿರಿಯ ಪಾರ್ಶ್ವವು ಸಾಧು ಬಳಿಕ ನಾನು ಮಾಯಾವಿ ನನ್ನಂತಹ ವಿದ್ಯೆಯನ್ನು ಉಪಯೋಗ ಮಾಡಿ ಮುನಿಗಳ ರೂಪವನ್ನು ಧರಿಸಿ ಎಲ್ಲಿದ್ದಾನು ಅತ್ತ ಕಡೆಗೆ ಹಿಮಗಡ್ಡಗಳನ್ನು ಸರಿದು ಹೋಗುವ. ಕೃಷಿ ವೇಷವೇ ಮಾಡಿದ್ದು. ಅವ ಹೇಳಿದಾಗೆ ನಾನು ಕೇಳಿಕೊಂಡು ವೇಷವನ್ನು ಮಾಡಿ ನಾನು ಒಬ್ಬ ವೇಷ ಮಾಡಿ ಬಂದ್ರೆ ಹಾಗಿತ್ತಾ? ನಮ್ಮ ಜಾತಿಯಲ್ಲಿ ತುಂಬಾ ಮಂದಿ ಬೇಕು ಅಂತ ಯೋಚನೆ ಮಾಡಿ ನಿಮ್ಮನ್ನೆಲ್ಲ ಕರೆತೇನೆ, ಒಟ್ಟಿಗೆ ಬರಬೇಕು. ಇವಾಗ ಅವ ಬರುವುದಕ್ಕೆ ಹೊತ್ತಾಗಿದೆ. ಅವ ಬರುವಾಗ ನಾವು ಸ್ವಲ್ಪ ನಮ್ಮಷ್ಟಕ್ಕೆ ಇಲ್ಲಿ ಕುಳಿತುಕೊಂಡು ಮುಂದೆ ಇದ್ದಾರೆ ಕಪಟದ ಮುನಿಗಳ ತಿಂಡಿಯನ್ನು ಕಾಣುತ್ತದೆ. ಮುಂದೆ ನಾನು ಇಲ್ಲಿಗೆ ಬರುವಾಗಲಿ ಮುಂದಾದ ಶ್ರಮದ ಗಾಳಿ ಹಿಂದಿದು ಹೊಸದು ಮಾರ್ಗವ ತಪ್ಪಲಿಲ್ಲ. ನಾನೆಂದು ಯೋಚಿಸುತ್ತಿದ್ದರು. ಓಂ ನಮಃ ಶಿವಾಯ. ಶ್ರೀರಾಮಚಂದ್ರ ಅನುಗ್ರಹವನ್ನು ಪಡೆದು ನೇರವಾಗಿ ದ್ರೋಣಾಚಲಕ್ಕೆ ನೆಗೆದವ ನಾನಿದ್ದೇನೆ. ಬಂದು ವೇಗವನ್ನು ಕಡಿತಗೊಳಿಸಿ ನಿಂತು ಓಂ ನಮಃ ಶಿವಾಯ. ಆಚೆ ಈಚೆ ಈಚೆ ಆಚೆ ನೋಡುವುದು ಸ್ವಾಮಿ. ನಾನು ಈ ಹಿಂದೆ ನಾಗಾಸ್ತ್ರ ಪ್ರಯೋಗ ಆದಂತಹ ಸಂದರ್ಭ ಒಮ್ಮೆ ಮೃತ್ಯು ಸಂಜೀವಿನಿಯನ್ನು ತರುವುದಕ್ಕಾಗಿ ನಾನು ಈ ದ್ರೋಣಾಚಲವನ್ನು ಸೇರಿಕೊಂಡಿದ್ದೇನೆ. ಆಗ ಬಂದಾಗ ಇಲ್ಲಿ ಋಷಿ ಮುನಿಗಳ ಆಶ್ರಮ ಅಥವಾ
ಋಷಿಗಳು ಹೇಳುವಂತ ಮಂತ್ರ ಯಾವುದನ್ನು ನಾನು ಕೇಳಿಸಿದ್ದಿಲ್ಲ. ಆದ್ರೆ ಇದು ಹೊಸತನ. ಅರ್ಥವಾಯಿತು, ಆಲೋಚನೆ ಮಾಡಿದೆ. ರಾಮ ಭಕ್ತನಾದಂತ ನನಗೆ ಇದು ಆಲೋಚನೆ ಆಗುವುದಕ್ಕೆ ಸಾಧ್ಯವಿಲ್ಲವೇ? ಆದ್ರೆ ನಾನು ಕೂಡ ಅವರು ಇದ್ದಂತೆ ಅವರ ಹಾಗೆ ನಾನು ಕೂಡ ನಟನೆ ಮಾಡಬೇಕು. ಅದಲ್ಲದೆ ನನಗೆ ವೇಗವಾಗಿ ಬಂದು ಇಳಿದಿದ್ದೇನೆ. ಬಾಯಾರಿಕೆ ಆಗುತ್ತಾ ಇದೆ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವರೆಲ್ಲ ಹೋಗಿ ಕೇಳುವ. ಇದು ಒಂದಿಸಿಕೊಂಡಿದ್ದೇನೆ. ಯಾರಿಗೆ ಸುಬ್ಬ ಆಗ್ಲಿ? ಇದು ನೀವು ನಿಜವಾದ ಬ್ರಾಹ್ಮಣರ ಮತ್ತೆ ಸುಬ್ಬ ಅದೆಂತದ್ದು ಹಾಗೆ ಅಂತ ಹೇಳಿದ್ರೆ ಶುಭವಾಗಲಿ. ನಾನು ಮೇಲೆ ಹೋಗಿದ್ದೆ. ಮತ್ತೆ ಕೆಳಗೆ ಯಾಕೆ ಬಂದದ್ದು? ಮೇಲೆ ಇರಬೇಕಿತ್ತು. ಮೇಲೆ ಹೋದವರು ಕೆಳಗೆ ಬರುವ ಕ್ರಮ ಇಲ್ಲ ಸ್ವಾಮಿ. ನಾನು ಕೇಳಿದ್ದೇನೆ. ನಾನು ಮೇಲೆ ಹೋಗಿದ್ದೆ. ಎಲ್ಲಿಗೆ? ಇವರೆಲ್ಲ ಯಾರು? ಇದು ಅವರು ನೀವು ಕಾಣುವ ಹಾಗೆ ಬಟ್ಟ ಇಲ್ಲ. ಅವರು ಇದು ನಾನು ಧ್ಯಾನದಲ್ಲಿ ಮೇಲೆ ಹೋಗಿದ್ದೆ. ಇಲ್ಲಿ ಒಂದು ನನ್ನ ಸ್ವಾಮಿ ಯಾಕೆ ಗೊತ್ತಾಯ್ತಾ? ನನಗೆ ವೇಗವಾಗಿ ಇಲ್ಲಿ ಬಂದು ಸೇರಿದವನಿಗೆ ಬಾಯಾರಿಕೆ ಆಗ್ತಾ ಇದೆ, ತಡ್ಕೊಳ್ಳಿಕ್ಕೆ ಕುಡಿಲಿಕ್ಕೆ. ಹೌದು, ಹನುಮಂತ ಬಾಳ ಚಂದವಾಯಿತಯ್ಯ ಮುದ್ದು ಮುದ್ದೇಗೆ ಜನರ ತಂದೀವೆ ಕೊಳ್ಳಯ್ಯ ದಿವಸ ನೀರಿತ್ತು ಮುದ್ದೈದ ಬಹುದಯ್ಯ ಇದು ನಿನ್ನ ಗಂಡು ಮನ ಚಂದವಾಯಿತಯ್ಯ ಹನುಮಂತ ಬಹಳ ಆನಂದವಾದುದಯ್ಯ. ಹನುಮಂತ ಬಂದೆಯ? ಹನುಮಂತ ನಿನ್ನನ್ನು ಕಂಡು ಇದು ನನ್ನನ್ನೇ ಕಾದಿರುವ ಹಾಗೆ ಉಂಟು. ಯಾರು ಕಂಡು? ನೀನು ಕಂಡು ನನ್ನನ್ನು ಕಂಡು ನಾನು ಕಂಡು ಯಾವುದು ಎರಡು ಒಂದೇ. ನಾನು ಬಹಳಷ್ಟು ಸಂತೋಷವಾಗಿದೆ. ಅದ್ಯಾಕಪ್ಪ? ಅಲ್ಲ, ನಿನ್ನಂತವರನ್ನು ಕಾಣಬೇಕು ಅಂತ ಎಷ್ಟೋ ಮಂದಿ ಇದ್ದಾರೆ. ನಿನ್ನನ್ನು ಕಂಡದ್ದು ನಾನು ಸಂತೋಷವಾಯಿತು. ಆದ್ರೆ ನೀ ಹೇಗೂ ನೀನು ಇಲ್ಲಿವರೆಗೆ ಬಂದಾಗಿದೆ. ಇವತ್ತೊಂದು ದಿವಸ ಇಲ್ಲಿ ನಮ್ಮಲ್ಲಿ ಈಗ ನಮಗೆ ಕಾರ್ಯದ ಅವಸರ ಅತಿ ಇರುವ ಕಾರಣ ನಿಲ್ಲುವುದಕ್ಕೆಲ್ಲ ಸಮಯ ಇಲ್ಲ. ನನಗೆ ಬಾಯಾರಿಕೆ ತುಂಬಾ ಆಗ್ತದೆ. ಕುಡಿಯೋದಕ್ಕೆ ನಮ್ಮಲ್ಲಿ ನೀರುಂಟು, ಬೇಕಾದಷ್ಟು ನೀರುಂಟು. ಇವತ್ತು ಒಂದು ದಿವಸ ಇಲ್ಲಿ ಇರ್ಬೇಕು. ನಾನು ನಿನಗೆ ಬೋಧನೆ ಮಾಡ್ಲಿಕ್ಕೆ ಉಂಟು. ಈಗ ನೀರು ಕುಡಿಬೇಕು. ಎಂತದ್ದು ನೀರು? ಹೌದು, ಅಂತ ಇಂತ ನೀರ ಕುಡಿ 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 ಕುಡಿ. ಇದೆಂತದ್ದು? ಅದರಲ್ಲಿರುವಂತ ನೀರು ನನಗೆ ಸಾಕಾಗ್ತದ? ನನಗೆ ಸ್ವಲ್ಪ ಅದಕ್ಕೂ ಆಗ್ಲಿಕ್ಕಿಲ್ಲ. ಅಲ್ಲ, ಇನ್ನು ಗಂಟೆಲ್ಲ ಒಳಗೆ ಹೋಗ್ಲಿಲ್ಲ, ಅದು ಸಾಕಾಗ್ತದೆ ನನಗೆ. ಇನ್ನೂ ನೀರು ಬೇಕು. ಅಷ್ಟಿತ್ತು ಎಲ್ಲ ನೀನು ಒಬ್ಬ ಕುಡಿದವ್ರಿಗೇನು? ಬ್ರಾಹ್ಮಣರೇ ಇನ್ನೂ ದಾಹ ಆಗ್ತಾ ಇದೆ, ಇನ್ನೂ ನೀರು ಕುಡಿಬೇಕು. ಈಗ ನಿನಗೆ ಇನ್ನೂ ನೀರು ಬೇಕು? ಹೌದು. ಇನ್ನೂ ಕುಡಿಬೇಕಂತ ಆಸೆ ಉಂಟಾ? ಹೌದು. ಅಲ್ಲಿ ಕೆರೆ ಉಂಟಲ್ಲ? ಕೆರೆ, ಹೌದು. ಕೆರೆ ಉಂಟು. ಆ ಕಡೆ ಏನು ಕಾಣ್ತಾ ಉಂಟು? ಹೌದು, ಕೆರೆ. ಆ ಕಡೆಗೆ ಸಮುದ್ರ ಉಂಟು. ಕೆರೆ ದಾಟಿ ನಮಗೆ ಕೆರೆ ಇದ್ದೇ ಸಾಕು, ಸಮುದ್ರದ ಬೇಡ. ಆ ಕೆರೆಗೆ ಹೋದ್ರೆ ಅಲ್ಲಿ ನೀರು ಕುಡಿಯೋಕೆ ಅಲ್ಲಿಗೆ ಹೋಗ್ಬೇಕು ನೀನು. ಎಂತದ್ದು? ಅಲ್ಲಿಗೆ ಹೋದ್ರೆ ನೀನು ಸುಮ್ಮನೆ ಹೋಗಿ ಎಲ್ಲ ನೀರು ಕುಡಿದಾಗ ಹಾಗೆ ಅಲ್ಲ. ಮತ್ತೇನು? ಇಲ್ಲಿ ಒಂದು ವಿಶೇಷತೆ ಉಂಟು. ಅದೇನು? ಅಲ್ಲಿಯ ನೀರನ್ನು ಕುಡಿಯುವಾಗ ಕಣ್ಣು ಮುಚ್ಚಿ ಕುಡಿಯಬೇಕು. ಕಣ್ಣು ತೆರೆದು ಕುಡಿಯೋದು ಇದೊಂದು ಹೊಸತ್ತು ಇಲ್ಲಿ. ಅದರ ಪವಿತ್ರತೆ ಬೇರೆ ಅಲ್ಲ. ಈಗ ಎಲ್ಲ ನೋಡುವಾಗ ಹೊಸತ್ತೆ ಅಂತ ಕಾಣ್ತೇನೆ. ನಾನೇ ಹೊಸತ್ತು. ಕಣ್ಣು ಮುಚ್ಚಿ ಕುಡಿಬೇಕು. ಕಣ್ಣು ಮುಚ್ಚಿ ಕುಡಿದ್ರೆ ಮಾತ್ರ ನಿನಗೆ ನೀರು ಕುಡಿಯೋಕೆ ಆಗ್ತದೆ. ಜಾಗ್ರತೆ. ನೀರು ಸಿಗ್ತದಲ್ಲ? ಕಮಲದ ಸರೋವರ ರಕ್ಷಿಗಳ ಮುಚ್ಚಿ ನಿರುಗುಡಿದ ಸಮಯದ ಅರ್ಥವಿಸಿಕೊಂಡವ ನಾನಿದ್ದೇನೆ. ಹಾಗಾಗಿ ಕಾಣುತ್ತಿರುವಂತಹ ಕೆರೆಯ ನೀರನ್ನು
ಇದ್ದೇನೆ. ಆದ್ರೆ ಇನ್ನು ಏನು ಇದು ಉತ್ಪನ್ನ? ಸರೋವರದ ನೀರು ಕದರ್ತಾ ಉಂಟಲ್ಲ, ಯಾವುದೋ ಒಂದು ಜೀವಿ ಇಲ್ಲಿಗೆ ಬಿದ್ದಿದೆ ಎಂದು ಸ್ಪಷ್ಟವಾಗಿದೆ. ಅದನ್ನು ತಿನ್ನಬೇಕು. ಸರೋವರಕ್ಕೆ ಇಳಿದೆಯಾ? ಹೌದು. ಮಸಾಲೆ ಮಂಗ. ನೀನು ಮಂಗ, ನಾನು ಮಂಗ, ನೀನು ಹೌದು. ಮಸಾಲೆ ಮಂಗ. ಒಳ್ಳೆದಾಯ್ತು. ಸಿಕ್ಕಿದೆಯಾ? ನನಗೆ ನೀರನ್ನು ಕುಡಿಯುವಾಗ ಎಲ್ಲ ಮಕ್ಕಳವೇ. ಏನು ಸಾಮಾನ್ಯ ಮಂಗ ಅಂತ ಮಾಡಿದ್ಯೋ? ಮತ್ತೆ ಅಲ್ಲ ಹಲ್ಲು ಮಾಡಿದ್ದೆ. ಏನು ಇಷ್ಟರ ತನಕ ಆನೆ ಬಿದ್ದಿದೆ, ಹುಲಿ ಬಿದ್ದಿದೆ, ಸಿಂಹ ಬಿದ್ದಿದೆ, ಎಲ್ಲವನ್ನು ತಿಂದಿದ್ದೇನೆ. ಆದ್ರೆ ನೀನು ಯಾವ ಮಂಗ? ಮಂಗ ಬಂದ್ರೆ ನೀನೇ ಸಾಯ್ತಿ. ಹೌದಾ? ಹೌದು. ಎಂತದ್ದು ನೀವು ಕಲಿಸಿದ
ವಾಲ್ಮೀಕಿ ಕಾಲಗ ಇವನು ಎಲ್ಲ ಕಾಲಗಳು. ಆದ್ರೆ ನಮಗೆ ಅಗತ್ಯವಾಗಿ ಬೇಕಾದದ್ದು ಸಂಜೀವಿನಿ. ಮೃತ ಸಂಜೀವಿನಿ ಎಲ್ಲಿ ಹುಡುಕಿದ್ರು ಕಾಣುವುದಿಲ್ಲ. ಸಂಜೀವಿನಿ ಔಷಧಿಯನ್ನು ಹುಡುಕುತ್ತಾ ಇಡೀ ತೋಳ ಪರ್ವತವನ್ನೆಲ್ಲ ಸಂಚರಿಸಬಡಿದ್ದೇನೆ. ಆದ್ರೆ ಎಲ್ಲಿ ಹೋದ್ರೂ ಕಾಣುವುದಿಲ್ಲ. ಆದ್ರೆ ಇಂಥದ್ದಂತ ನನಗಂತೂ ಗೊತ್ತಾಗುದಿಲ್ಲ. ಹಾಗಿದ್ರೆ ಏನು ಮಾಡುವುದು? ಅಯ್ಯೋ, ಒಂದು ವೇಳೆ ಔಷಧಿಯನ್ನು ತೆಗೆದುಕೊಂಡು ಹೋಗ್ಲಿಲ್ಲ ಅಂತ ಹೇಳಿ ಆದ್ರೆ ನಮ್ಮ ದೇವರಾದಂತಹ ಲಕ್ಷ್ಮಣ ಬದುಕುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬೇಡ ಯೋಚನೆ, ನನ್ನದ್ದಾದಂತಹ ಬಾಲವನ್ನು ಉದ್ದಗೊಳಿಸಿ ಇಡೀ ದ್ರೋಣಾಚಲಕ್ಕೆ ಸುತ್ತಿ ಯಾಕಿನ್ನ ಬಂದುದ ಕಾಣೆನು ಜಗದೇಕ ವೀರನು ನಮ್ಮ ಹನುಮನು ಹೋಗದನಳಾರು ತಡೆದರು ಹೋಗು ಮನವಿ ಮಾರ್ಗದಲ್ಲಿದ್ದನ ಕಿಡಿದರು ಯಾಕಿನ್ನ ಬಂದುದ ಕಾಣೆನು ವಿಭೀಷಣ ಸಂಜೀವಿನಿ ತರ್ತೇನೆ ಅಂತ ಹೋದವ ಹನುಮಂತ ಸಮಯ ಕೆಲವು ಕಳೆದು ಹೋಯಿತು. ಇದು ತನಕ ಬರಲಿಲ್ಲ. ಮಧ್ಯ ಪಥದಲ್ಲಿ ಆತನನ್ನು ಯಾರಾದ್ರೂ ತಡೆದರೋ ಅಲ್ಲ ಏನಾದ್ರೂ ಕಷ್ಟ ಬಂತ? ಯಾಕೆ ಬರ್ಲಿಲ್ಲ? ಹೊತ್ತಾಯ್ತಲ್ಲ, ಬರ್ಬೇಕಿತ್ತಲ್ಲ. ಜಾಂಬವಂತನು ದೇವದಿರು ಈ ಸಮಯದಲ್ಲಿ ಚಿಂತೆ ಮಾಡುವ ಅಗತ್ಯವಿಲ್ಲ. ಅವ ಕ್ಷಣಾರ್ಧದಲ್ಲಿ ಇಲ್ಲಿಗೆ ಬಂದನು. ಇಂದಿನ ಮರಗಳ ಲೋಚನ ಸುರ ಮುಂದೆ ಬಂದ ವಿರುದ್ಧ ಕರಣ ದ್ರೋಣಾಚಲವನ್ನು ಸೇರಿಕೊಂಡೆ. ಆದ್ರೆ ಬೇಕಾದಂತ ವೃತ್ತಿ ಸಂಜೀವಿನಿ ಹುಡುಕುವುದಕ್ಕೆ ಅಸಾಧ್ಯವಾಯಿತು. ಹಾಗಾಗಿ ಇಡೀ ಬಾಲದಿಂದ ಸುತ್ತಿ ತಂದಿರಿಸಿದ್ದೇನೆ. ಎಲ್ಲಿದೆ ಯಾವುದು ಎಂತದ್ದು ನನಗೆ ಗೊತ್ತಾಗುದಿಲ್ಲ. ಈಗ ಮತ್ತು ನಾನು ಹುಡುಕಬೇಕು. ನನಗೆ ಎಲ್ಲಿ ಉಂಟು ನನಗೂ ಗೊತ್ತುಂಟು. ಹುಡುಕುವುದಕ್ಕೆ ನನಗೂ ಕಷ್ಟ ತಾನೆ. ಯಾರು ಸುಷೇನ ಹೇ ಸುಷೇಣನೆ ಬಾರೆನ್ನಯ ತಮ್ಮನಿ ಔಷಧಿಯನ್ನು ರಚಿಸಿ ತಮ್ಮನ ಸ್ಥಿತಿಯನ್ನು ನೋಡಿದೀಯಾ? ಅವನನ್ನು ಬದುಕಿಸಲಿಕ್ಕೆ ಸಂಜೀವಿನಿಯನ್ನು ಆತನಿಗೆ ಮುಟ್ಟಿಸಬೇಕಂತೆ ದ್ರೋಣ ಪರ್ವತವನ್ನು ಹನುಮಂತ ಎತ್ತಿ ತಂದಿದ್ದಾನೆ. ಅದು ಎಲ್ಲಿ ಮದ್ದುಂಟು ಅಂತ ನನಗೂ ಗೊತ್ತಾಗ್ತದೆ. ನಾನು ಹುಡುಕಿ ಕೊಡುತ್ತೇನೆ ಮದ್ದು ಎಲ್ಲಿದೆ ಎಂಬುದಾಗಿ. ಪರ್ವತ ಹೇಗೂ ತಂದಿದ್ದಾನೆ. ಹೌದು, ಇದನ್ನು ಆದಷ್ಟು ಬೇಗ ನೀವು ನಿಮ್ಮ ಕೈಯಲ್ಲಿ ಹೌದಲ್ಲ? ಮುಟ್ಟಿಸಿದ್ರೆ ಬದುಕು. ಅಬ್ಬ, ನನ್ನ ಜೀವ ಬಂದೆ ಹಾಗಾಯಿತು. ತಮ್ಮನನ್ನು ಬದುಕಿಸಿ ಆಯಿತು. ಆ ಕಾಲನೇಮಿಯನ್ನು ವಧಿಸಿದ್ದೂ ಆಯಿತು. ಸಂತೋಷ. ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಧರ್ಮಕ್ಕೆ ಜಯ, ಅಧರ್ಮಕ್ಕೆ ಅಪಜಯ ಎಂಬುದನ್ನು ನಾವು ಈ ಕಥೆಯ ಮೂಲಕ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಸಂಜೀವಿನಿ, ರಾಮ ಎಂಬಂತಹ ಈ 2 ಅಕ್ಷರವನ್ನು ದಿನನಿತ್ಯವೂ ಯಾರು ಪಠಿಸ್ತಾರೋ, ಯಾರು ಹೇಳ್ತಾರೋ, ಯಾರು ಕೇಳ್ತಾರೋ, ಅಷ್ಟು ಮಾತ್ರವಲ್ಲ, ರಾಮಾಯಣ ಎಂಬಂತಹ ಪುರಾಣ ವಾಚನವನ್ನು ಯಾರು ಮಾಡ್ತಾರೋ, ಯಾರು ಮಾಡಿಸ್ತಾರೋ ಅಂತಹ ಅವರಿಗೆಲ್ಲವರಿಗೂ
ಸಂಜೀವಿನಿ ರೂಪದಲ್ಲಿ ಅವರ ಜೀವನದಲ್ಲಿ ಆ ರಾಮ ಎಂಬ 2 ಅಕ್ಷರ ಸೇರಿಕೊಳ್ಳುತ್ತದೆ, ಅವರಿಗೆ ಪುಣ್ಯ ಸಿಗುತ್ತದೆ. ಮಾತ್ರವಲ್ಲ, ಇದು ಮೃತ ಸಂಜೀವಿನಿ, ಮೃತ್ಯುವಿನಿಂದಲೂ ಪರಿಹರಿಸುವಂತಹ ಈ ಸಾಧನ ಸಂಜೀವಿನಿ. ಅಂತಹ ಈ ಸಂಜೀವಿನಿಂದಲಾಗಿ ನಮ್ಮ ಜೀವನಕ್ಕೆ ಇವತ್ತು ಸುಖ ಸಿಕ್ಕಿತು. ಪ್ರಪಂಚದ ಎಲ್ಲರಿಗೂ ರಾಮ ರಾಮ ಎಂಬಂತ 2 ಅಕ್ಷರ ಗೊತ್ತಾಯ್ತಲ್ಲ. ಆ ಪಾರ್ವತಿ ದೇವಿಗೆ ಪರಮೇಶ್ವರನು ಹೇಳಿದಂತಹ ಮಂತ್ರ ತಾರಕ ಮಂತ್ರ. ಈ ತಾರಕ ಮಂತ್ರ ಎಲ್ಲವರು ಪಠಿಸಿ ನಿಮ್ಮ ಜೀವನದಲ್ಲಿ ಸುಖವನ್ನು, ಶಾಂತಿಯನ್ನು, ನೆಮ್ಮದಿಯನ್ನು ಪಡೆದುಕೊಳ್ಳಿ ಎಂಬ ಹಾಗೆ ಇವರೆಲ್ಲರಿಗೂ ನಾವು ಈ ಒಳ್ಳೆಯ ಅಮೃತ ವಾಣಿಯನ್ನು ಹೇಳುತ್ತಾ ಇದ್ದೇವೆ. ಹಾಗೆಯೇ ಈ ಶ್ರೀರಾಮಚರಿತಾಮೃತ ಅಂತ ಇದಕ್ಕೆ ಹೆಸರನ್ನು ನೀಡುವ. ಗೊತ್ತಾಯ್ತಲ್ಲ. ಇನ್ನಾವ ಕಥೆ ಮುಗಿಬೇಕು ಅಂದ್ರೆ ಇನ್ನೂ ಎಷ್ಟೋ ಕಥೆಗಳಿದ್ದಾವೆ. ಆದ ಕಾರಣ ಇಲ್ಲಿಗೆ ನೋಡಂತೆ ಹೊತ್ತು ಮುಳುಗುತ್ತಾ ಬಂತು. ಇಲ್ಲಿಗೆ ಮುಗಿಸೋಣ, ಮತ್ತೆ ಮುಂದೆ ಏನು ಅಂತ ನೋಡೋಣ. ಅಂತಹ ಈ ರಾಮನ ಕಥೆಯನ್ನು ಜೀವನದಲ್ಲಿ ಎಲ್ಲವರು ಆದರ್ಶವಾಗಿ ಇಟ್ಟುಕೊಂಡು ಮುಂದೆ ನಡೆಯಬೇಕು ಅಂತ ಎಲ್ಲರಲ್ಲಿ ನಾವು ಕೇಳಿಕೊಳ್ಳೋಣ. ಹಾಗೆ ಈ ಪುಣ್ಯ ಕಥೆಯನ್ನು ಯಾರು ಆಡಿದ್ರು, ಯಾರು ಹಾಡಿದ್ರು, ಯಾರು ಆಡುವುದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟರು, ಇದು ತನಕ ಭಕ್ತಿಯಿಂದ ಯಾರೆಲ್ಲ ನೋಡಿದ್ರು ಅವರೆಲ್ಲವರಿಗೂ ನಾವು ನಂಬಿಕೊಂಡು ಬಂದಂತಹ ಕಟೀಲು ದುರ್ಗಾ ಪರಮೇಶ್ವರಿಯಮ್ಮ, ಮಹಾಗಣಪತಿ ದೇವರು, ಈ ಸ್ಥಳದಲ್ಲಿರುವ ದೈವ ದೇವತೆಗಳು ಆಯುಷ್ಯ, ಆರೋಗ್ಯ, ಭಾಗ್ಯವನ್ನು ಕರುಣಿಸಲಿ ಎಂಬ ಹಾಗೆ ಪರಮಾತ್ಮನಲ್ಲಿ ನಾವು ಬೇಡಿಕೊಳ್ಳುತ್ತಾ ಪುಣ್ಯ ಕಥೆಗೆ ಮಂಗಲ ಹಾಡುವರೆ ಮಂಗಳಾಂಗಿಯರಿಗೆ ಅರ್ಪಣೆಯನ್ನು ಕೊಡೋಣಾಗದೆ. ವಸುದೇವ ಬಾರವ ಜಯ ಮಂಗಲಂ